ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳೇ, 10ನೇ ತರಗತಿಯ ಘಟಕ 10ರ ವರ್ಗ ಸಮೀಕರಣಗಳು ಈ ಅಧ್ಯಾಯದ ಈ 6ನೇ ಭಾಗದಲ್ಲಿ ವರ್ಗ ಸಮೀಕರಣವನ್ನು ಉಪಯೋಗಿಸಿಕೊಂಡು ಮತ್ತಷ್ಟು ಲೆಕ್ಕಗಳನ್ನು ಹೇಗೆ ನಾವು ಬಿಡಿಸಬಹುದು. ಈಗಾಗಲೇ ನಾವು ಹಿಂದಿನ ಭಾಗದಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು, ಆದರ್ಶ ರೂಪದಿಂದ ಅದರ ಮೂಲಗಳನ್ನು ಹೇಗೆ ಪತ್ತೆ ಹಚ್ಚುವುದು, ವರ್ಗ ಸಮೀಕರಣದ ಮೂಲಗಳನ್ನು ಸ್ವಭಾವವನ್ನು ಹೇಗೆ ಹರಿಯುವುದು, ಮೂಲಗಳ ಸ್ವಭಾವ ನಮಗೆಲ್ಲ ತಿಳಿದಿರುವಂತೆ b² - 4ac, ಅದರ ಬೆಲೆ 0ಗೆ ಸಮ ಆಗಿದ್ದಾಗ ಮೂಲಗಳು ಸಮ ಆಗಿರುತ್ತದೆ, 0ಗಿಂತಲೂ ಹೆಚ್ಚಾಗಿದ್ದಾಗ ಮೂಲಗಳು ವಾಸ್ತವ ಮತ್ತು ಭಿನ್ನ ಅಂದರೆ ಧನಾತ್ಮಕ ಬೆಲೆಯನ್ನು ಹೊಂದಿದ್ದಾಗ, ಮತ್ತು ವರ್ಗ ಸಮೀಕರಣದ ಸ್ವಭಾವವು 0ಗಿಂತಲೂ ಕಡಿಮೆ ಹೊಂದಿದ್ದರೆ ಅಂದರೆ ಋಣಾತ್ಮಕ ಬೆಲೆಯನ್ನು ಹೊಂದಿದ್ದರೆ ಅವುಗಳು ಕಾಲ್ಪನಿಕವಾಗಿರುತ್ತದೆ ಅಥವಾ ಯಾವುದೇ ಮೂಲಗಳನ್ನು ಅವು ಹೊಂದಿರುವುದಿಲ್ಲ. ಈ ಒಂದು ಅಧ್ಯಾಯದಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳನ್ನು, ಅದರಲ್ಲೂ ನಿಮಗೆಲ್ಲ ನೀವು ಸೇರಿಕೊಂಡು ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಹೇಗೆ ನಾವು ವರ್ಗ ಸಮೀಕರಣ ರೂಪಕ್ಕೆ ಪರಿವರ್ತಿಸೋದು, ಯಾವ ರೀತಿಯಲ್ಲಿ ನಾವು ಬಿಡಿಸಬೇಕು ಅನ್ನೋದನ್ನು ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಈಗ ಮತ್ತಷ್ಟು ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡೋಣ. ಮಕ್ಕಳೇ, ನೋಟ್ ಪುಸ್ತಕ ಹಾಗೂ ಪೆನ್ನನ್ನು ತೆಗೆದಿಟ್ಕೊಳ್ಳಿ. ಈಗ ನಿಮಗೆ ರಸಪ್ರಶ್ನೆ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಅದರಲ್ಲಿ ಆಯ್ಕೆಯೂ ಇರುತ್ತದೆ. ನಿಮಗೆ ಕೆಲವೇ ಕ್ಷಣಗಳ ಸಮಯವನ್ನು ನೀಡ್ತೇನೆ. ಉತ್ತರವನ್ನು ನೀವು ಪತ್ತೆ ಹಚ್ಚಿ, ನಾನು ಕೂಡ ನಿಮ್ಮೊಂದಿಗೆ ಭಾಗಿಯಾಗಿ ನಾವುಗಳು ಈ ಒಂದು ವರ್ಗ ಸಮೀಕರಣದ ಹಲವಾರು ರೀತಿಯ ಲೆಕ್ಕಗಳನ್ನು ಹೇಗೆ ಬಿಡಿಸಬಹುದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಕಳೆದ ಭಾಗದಂತೆಯೇ, ಹಿಂದಿನ ಭಾಗದಂತೆಯೇ ಈ ಒಂದು ಅಧ್ಯಾಯವನ್ನು ಮುಂದುವರಿಸ್ತಾ ಈ ಪ್ರಶ್ನೆಗಳನ್ನು ಗಮನಿಸಿ ನೋಡಿ. ನಿಮಗಾಗಲೇ ಸಮೀಕರಣದ ಒಂದು ಮೂಲ ಅರ್ಥವೇ ನಿಮಗೆ ತಿಳಿದಿದೆ. ಯಾವುದೇ ಒಂದು ಸಮೀಕರಣವನ್ನು ಯಾವ ರೀತಿಯಲ್ಲಿ ನಾವು ಅರ್ಥೈಸಿಕೊಳ್ಳಬಹುದು, ಅದರಲ್ಲಿ ಸಮೀಕರಣದ ವಿಧಗಳು ಯಾವುವು. ಪ್ರಶ್ನೆ ನೋಡಿ, ಒಂದೇ ಒಂದು ಮೂಲವನ್ನು ಹೊಂದಿರುವ ಸಮೀಕರಣ. ಆಯ್ಕೆ ಎ ವರ್ಗ ಸಮೀಕರಣ, ಆಯ್ಕೆ ಬಿ ಸರಳ ಸಮೀಕರಣ, ಆಯ್ಕೆ ಸಿ ಘನ ಸಮೀಕರಣ, ಆಯ್ಕೆ ಡಿ ಏಕಕಾಲಿಕ ಸಮೀಕರಣ. ನಾವು ಅದನ್ನು ಸರಳ ಸಮೀಕರಣ ಎಂದು ಕರೆಯುತ್ತೇವೆ. ಇದರ ಬಗ್ಗೆ ತಮಗೆಲ್ಲ ತಿಳಿದಿದೆ. ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿ ನೋಡಿ. 2x - 7 ಇಂಟು 3x - 5 = 0. ಈ ಸಮೀಕರಣದ ಧನಮೂಲ ಯಾವುದು? 4 ಆಯ್ಕೆ ಕೊಟ್ಟಿರ್ತಾರೆ. 4ರಲ್ಲಿ ಧನಮೂಲ ಯಾವುದು? ಇದಕ್ಕೆ ಆಯ್ಕೆಯಲ್ಲಿ ಸರಿಯಾದ ಹೊಂದಿಕೆಯಾಗುವಂಥ ಉತ್ತರವನ್ನು ನಾವು ಪತ್ತೆ ಹಚ್ಚಬೇಕು. ಈ ಪ್ರಶ್ನೆಗೆ 2 ಮೂಲಗಳು ಬರುತ್ತೆ. ಯಾವ್ಯಾವುದು ಅಂದರೆ, ಒಂದು ಗುಂಪಿನಲ್ಲಿ 2x - 7 ಅದನ್ನು 0ಗೆ ಸಮೀಕರಿಸ್ಕೊಳ್ಳಿ, 3x - 5 ಇದನ್ನು ಮತ್ತೊಮ್ಮೆ 0ಗೆ ಸಮೀಕರಿಸ್ಕೊಳ್ಳಿ. ಉತ್ತರವನ್ನು ಆಯ್ಕೆಗಳನ್ನು ಗಮನಿಸಿ ನೋಡಿ, ಯಾವುದಿರಬಹುದು ಅನ್ನೋದನ್ನು ಪತ್ತೆ ಹಚ್ಚಿ. ಆಯ್ಕೆ ಎ 7/2 ಇದೆ, ಆಯ್ಕೆ ಬಿ 2/7 ಇದೆ, ಆಯ್ಕೆ ಸಿ 3/5 ಇದೆ, ಆಯ್ಕೆ ಡಿ 5/7 ಇದೆ. ಯಾವುದಿರ್ಬೋದು ಮಕ್ಕಳೇ? ಇಲ್ಲಿ ಎರಡೂ ಧನಾತ್ಮಕ ಮೂಲಗಳೇ ಆಗಿರುತ್ತೆ. ಹಾಗಾದಾಗ 2x - 7 0ಗೆ ಸಮೀಕರಿಸಿದಾಗ 2x = 7 ಆಗುತ್ತೆ. x = 7/2. 3x - 5 = 0 ಆದಾಗ 3x = 5 ಅಂದರೆ x = 5/3. ಇಲ್ಲಿ 5/3 ಸಹ ಒಂದು ಧನಮೂಲವೇ ಆಗಿದೆ. ಆದರೆ ಸರ್ 5/3 ಉತ್ತರದಲ್ಲಿ ಇಲ್ಲ, ಆಯ್ಕೆಯಲ್ಲಿ ಇಲ್ಲ. ಹಾಗಾದರೆ ಆಯ್ಕೆಯಲ್ಲಿ ಇದಕ್ಕೆ ಹೊಂದಿಕೆಯಾಗುವಂಥ, ಈ ಪ್ರಶ್ನೆಗೆ ಹೊಂದಿಕೆಯಾಗುವಂಥ ಉತ್ತರ ಯಾವುದಿದೆ ಅನ್ನೋದನ್ನು ಗಮನಿಸಿ ನೋಡಿ ಮಕ್ಕಳೇ. ನೋಡ್ತಾ ಇದ್ದೀರಾ? ನೀವು ಉತ್ತರ ಈಗ ಥಟ್ಟಂತೆ ಹೇಳ್ತೀರಾ?
ಯಾವುದಿರ್ಬೋದು? ಸರಿಯಾದ ಉತ್ತರ 7/2. ಎರಡು ಧನಮೂಲಗಳನ್ನು ಹೊಂದಿದ್ದರೂ ಈ ಆಯ್ಕೆಯಲ್ಲಿ ಕೊಟ್ಟಿರುವಂಥ ಧನಮೂಲ ಸರಿಯಾದ ಮೂಲ 7/2. ಹಾಗಾಗಿ ನಾವು ಉತ್ತರವನ್ನು 7/2 ಅಂತ ಬರಿತೀವಿ. ಮತ್ತೊಂದನ್ನು ಕಂಡಿರಿ ಎಂದು ಕೇಳಿದಾಗ ನೀವು ಮತ್ತೊಮ್ಮೆ ಹೇಳ್ತೀರಾ 5/3 ಎಂದು. ಮಕ್ಕಳೇ, ಇನ್ನೊಂದು ಪ್ರಶ್ನೆಯನ್ನು ಗಮನಿಸಿ ನೋಡಿ. ನಾವು ಈಗಾಗಲೇ ax² + bx + c = 0 ಈ ಒಂದು ಸಮೀಕರಣದ ಮೂಲಗಳನ್ನು ನಾವು ಸೂತ್ರದ ರೂಪದಲ್ಲಿ ಬರೆಯೋದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿ ax² + bx + c ಯ ಬದಲಾಗಿ px² + qx + r = 0 ಅಂದರೆ ABC ಯ ಬದಲಾಗಿ PQR ಬೀಜೋಕ್ತಿಗಳನ್ನು ಬಳಸಿದ್ದೇವೆ. ಹಾಗಾದರೆ ಇದಕ್ಕೆ ಹೊಂದಿಕೆಯಾಗುವಂಥ ಸೂತ್ರದ ರೂಪ ಯಾವುದಿರ್ಬೋದು? ಹಾಗಾದರೆ -b ಆ ಜಾಗದಲ್ಲಿ ಏನಿದೆ? -q ಇರಬೇಕು. ಪ್ಲಸ್ ಅಥವಾ ಮೈನಸ್ ಸರಿಯಾಗಿದೆ. b² b ಅಂದರೆ ಏನಿದೆ? b ಜಾಗದಲ್ಲಿ q ಇದೆ. ಆದರೆ b² ಅಂದರೆ ಏನು? ಅದಕ್ಕೆ ಹೋಲಿಕೆ ಮಾಡ್ಕೊಳ್ಳಿ, q² ಇರಬೇಕು. -4ac 4a ಅಂದರೆ p, c ಅಂದರೆ 6 ವರ್ಗಮೂಲ q² - 4pr ಇರಬೇಕು. ಡಿವೈಡೆಡ್ ಬೈ 2a 2 ಇಂಟು a ಏನ ಜಾಗದಲ್ಲಿ ಯಾವುದಿದೆ? ಇಲ್ಲಿ p ಇದೆ. ಹಾಗಾದರೆ ಈ ಒಂದು ಸಮೀಕರಣದ ಮೂಲಗಳನ್ನು ನಾವು ಸೂತ್ರಕ್ಕೆ ಅನ್ವಯಿಸಿಕೊಂಡಾಗ ಯಾವುದು ಸರಿಯಾದ ಆಯ್ಕೆ ಇರಬಹುದು? ಹೋಲಿಸಿ ನೋಡಿ ಮಕ್ಕಳೇ. ನೀವೆಲ್ಲ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ. ಎಸ್, ಉತ್ತರ. ಈಗ ಒಂದು ಪ್ರಶ್ನೆ ಗಮನಿಸಿ ನೋಡಿ. ಈಗಾಗಲೇ ನಾವು ಹಿಂದಿನ ತರಗತಿಗಳಲ್ಲಿ ಹೇಳಿಕೆ ರೂಪದ ಪ್ರಶ್ನೆಯನ್ನು ವರ್ಗ ಸಮೀಕರಣ ರೂಪಕ್ಕೆ ಹೇಗೆ ಪರಿವರ್ತಿಸಬಹುದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈಗ ಈ ಪ್ರಶ್ನೆಯಲ್ಲಿ ಒಂದು ಆಯತದ ಉದ್ದವು ಅಗಲಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಬರೆಯೋಕ್ಕಿಂತ ಮುಂಚೆ ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಳ್ಳಬೇಕು. ಪ್ರಶ್ನೆಯನ್ನು ಯಾರು ಚೆನ್ನಾಗಿ ಓದ್ತಾರೋ ಅವರಿಗೆ ಮುಂದಿನ ಹಂತದ ಬಗ್ಗೆ ಹೊಸ ಹೊಸ ಆಲೋಚನೆಗಳು ಬರುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಮೀಕರಣ ರೂಪವನ್ನು ಬರೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯುವ ವಿಧಾನ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆತುರ ಪಡೆದ ಪ್ರಶ್ನೆಯನ್ನು ಓದಿ. ಒಂದು ಆಯತದ ಉದ್ದವು ಅಗಲಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ಆಯತದ ವಿಸ್ತೀರ್ಣವು 60 ಚದರ ಸೆಂಟಿಮೀಟರ್. ಯಾವುದೇ ವಿಸ್ತೀರ್ಣವನ್ನು ನಾವು ಚದರಮಾನಗಳಲ್ಲಿ ಅಳಿತೇವೆ, ಗೊತ್ತಿದೆ ನಿಮಗೆ. ಹಾಗಾದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿ? ಪೇಪರು ಪೆನ್ ಇಟ್ಕೊಳ್ಳಿ, ಬರೆದುಕೊಳ್ಳಿ. ಆಯ್ಕೆಯನ್ನು ಗಮನಿಸಿ ನೋಡಿ. 4 ಆಯ್ಕೆ ಕೊಟ್ಟಿದ್ದೀವಿ ಇಲ್ಲಿ. ಆಯ್ಕೆ ಎ x + 4 = 60. ಆಯ್ಕೆ ಬಿ x + 4 - 60 = 0. ಆಯ್ಕೆ ಡಿ x + 4 × x - 60 = 0. ಹಾಗಾದರೆ ಉತ್ತರ ಯಾವುದು ಸರಿಯಾಗಿರ್ಬೋದು? ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಯತ್ನ ಮಾಡಿ ನೋಡಿ ಮಕ್ಕಳೇ. ಈಗ ಈ ಪ್ರಶ್ನೆನ ನೀವೆಲ್ಲ ಪ್ರಯತ್ನ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಈ ಒಂದು ಹೇಳಿಕೆಯನ್ನು ನಾವು ಸಮೀಕರಣ ರೂಪಕ್ಕೆ ಪರಿವರ್ತಿಸೋದು ಹೇಗೆ? ಒಂದು ಆಯತದ ಉದ್ದವು ಅಗಲಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ಆಯತದ ವಿಸ್ತೀರ್ಣವು 60 ಚದರ ಸೆಂಟಿಮೀಟರ್ ಆದರೆ ಇದರ ಸಮೀಕರಣ ರೂಪ ಏನಾಗಿರುತ್ತದೆ? ಆಯತದ ಪ್ರಾಮುಖ್ಯತೆ ನಿಮಗೆ ಗೊತ್ತಿದೆ. ಪ್ರತಿ ಕೋನವು 90 ಡಿಗ್ರಿ ಇರುತ್ತೆ ಮತ್ತು ಉದ್ದವು ಅಗಲಕ್ಕಿಂತ ಜಾಸ್ತಿ ಇರುತ್ತೆ. ಅಗಲವನ್ನು x ಎಂದು ತೆಗೆದುಕೊಳ್ಳೋಣ. x ಸೆಂಟಿಮೀಟರ್ ಆಗಿರಲಿ. ಉದ್ದವು ಅಗಲಕ್ಕಿಂತ 4 ಸೆಂಟಿಮೀಟರ್ ಜಾಸ್ತಿ ಇದೆ. ಹಾಗಾದರೆ ಆಯತದ ವಿಸ್ತೀರ್ಣವನ್ನು ಬರೆದುಕೊಳ್ಳೋಣ. ನಿಮಗೆಲ್ಲ ತಿಳಿದಿರುವಂತೆ ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣವು 60 ಚದರ ಸೆಂಟಿಮೀಟರ್ ಆಗಿದೆ. ಉದ್ದವು x + 4, ಅಗಲವು x ಆಗಿದೆ. ಇದನ್ನು ಕೊಟ್ಟಿರುವ ಆಯ್ಕೆಯ ರೂಪದಲ್ಲಿ ಬರೆದುಕೊಳ್ಳಬಹುದಾದರೆ +60 ಬಲಭಾಗಕ್ಕೆ ತೆಗೆದುಕೊಂಡು ಬಂದಾಗ -60 ಆಗುತ್ತೆ.
ಇಲ್ಲಿ 0 ಬರೆಯೋದಾದರೆ ಮತ್ತೊಮ್ಮೆ ಸಮೀಕರಿಸಿ ಸರಿಯಾಗಿ ಬರೆಯೋಣ. ಈ 0ಯನ್ನು ಹೀಗೂ ಬರಿಬೋದು. ಹಾಗಾದರೆ ಈ ರೂಪದಲ್ಲಿ ಇರುವಂತಹ ಆಯ್ಕೆಯನ್ನು ಗಮನಿಸಿ ನೋಡಿ. ಸ್ಪಷ್ಟವಾಗಿ ಗೊತ್ತಾಯಿತು. ಉತ್ತರ ಡಿ ಆಯ್ಕೆ ಆಗಿದೆ. x + 4 × x - 60 = 0. ಮಕ್ಕಳೇ ಇದನ್ನು ಗಮನಿಸಿ ನೋಡಿ. x² - mx + 25 = 0. ಸಮೀಕರಣದ ಮೂಲಗಳು ಸಮವಾಗಿದ್ದರೆ m ನ ಧನಾತ್ಮಕ ಬೆಲೆ ಯಾವುದು? ಉತ್ತರ ಯಾವುದಿರ್ಬೋದು? ಆಯ್ಕೆ ಎ 20, ಆಯ್ಕೆ ಬಿ 10, ಆಯ್ಕೆ ಸಿ 15 ಮತ್ತು ಆಯ್ಕೆ ಡಿ 5 ಆಗಿದೆ. ಯಾವುದಿರಬಹುದು? ಇದನ್ನು ಈಗಾಗಲೇ ನಾವು b² - 4ac ಈ ಒಂದು ಸಮೀಕರಣದ ಮೂಲಗಳ ಸ್ವಭಾವವನ್ನು ಬೇರೆ ಬೇರೆ ರೀತಿಯಾಗಿ ಹೋಲಿಸ್ಕೊಂಡಿದ್ದೀವಿ. ಕೊಟ್ಟಿರುವ ಪ್ರಶ್ನೆಯ ಪ್ರಕಾರ ಸಮೀಕರಣದ ಮೂಲಗಳು ಸಮವಾಗಿವೆ. ಈಗ ಹೋಲಿಸಿ ನೋಡೋಣ. ನಾನು ನಿಮಗೆ ಇದನ್ನು b² - 4ac ರೂಪಕ್ಕೆ ಪರಿವರ್ತಿಸಿಕೊಂಡು m ನ ಧನಾತ್ಮಕ ಬೆಲೆಯನ್ನು ಹೇಗೆ ನಾವು ಕಂಡುಹಿಡಿಯಬಹುದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮಕ್ಕಳೇ ಗಮನಿಸಿ ನೋಡಿ. ಕೊಟ್ಟಿರುವ ಪ್ರಶ್ನೆ x² - mx + 25 = 0. ಹಾಗಾದರೆ ಇದನ್ನು ಆದರ್ಶ ರೂಪಕ್ಕೆ ಹೋಲಿಸಿಕೊಂಡಾಗ ax² + bx + c = 0. ಇಲ್ಲಿ a ಅಂದರೆ 1, b ಅಂದರೆ -m, c ಅಂದರೆ 25. ಇಲ್ಲಿ ಮೂಲಗಳು ಸಮವಾಗಿರೋದ್ರಿಂದ ಈ ವರ್ಗ ಸಮೀಕರಣದ ಮೂಲಗಳು ಸಮವಾಗಿವೆ. ಆದ್ದರಿಂದ b² - 4ac ಬೆಲೆ 0ಗೆ ಸಮ ಆಗಿರುತ್ತೆ. b ಅಂದರೆ ಏನು ಮಕ್ಕಳೇ? -m² - 4, a ಅಂದರೆ 1, c ಅಂದರೆ 25 = 0. m² - 4 only 4, 4 × 25 100. m² = -100 ಬಲಭಾಗಕ್ಕೆ ತೆಗೆದುಕೊಂಡು ಬಂದಾಗ 100 + 0 ಅಥವಾ 100. ವರ್ಗಮೂಲ ತೆಗೆದು ಬಲಭಾಗಕ್ಕೆ ತೆಗೆದಾಗ ವರ್ಗಮೂಲ ಪ್ಲಸ್ ಅಥವಾ ಮೈನಸ್ ವರ್ಗಮೂಲ 100 ಅಂದರೆ ಪ್ಲಸ್ ಅಥವಾ -10. ಈ ರೀತಿಯಾಗಿ ನಾವು ಒಂದು ಸಮೀಕರಣದ ಮೂಲಗಳು ಸಮವಾಗಿದ್ದಾಗ ಧನಾತ್ಮಕ ಬೆಲೆ ಯಾವುದಾಗಿದೆ? ಕೊಟ್ಟಿರುವ ಆಯ್ಕೆಯಲ್ಲಿ ಸರಿಯಾದ ಉತ್ತರ +10. ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿ ನೋಡೋಣ. 3x² - 3x = 0. ಈ ಸಮೀಕರಣದ ಮೂಲಗಳು ಯಾವುವು? ಆಯ್ಕೆ ಎ 0 ಮತ್ತು 1. ಯಾವುದೇ ಒಂದು ವರ್ಗ ಸಮೀಕರಣದ ಮೂಲಗಳು ಎಷ್ಟಿರುತ್ತದೆ? 2 ಮೂಲಗಳನ್ನು ಹೊಂದಿರುತ್ತೆ. ಹಾಗಾಗಿ 3x² - 3x = 0. ಈ ಸಮೀಕರಣವು ಸಹ ಇದು ವರ್ಗ ಸಮೀಕರಣ ಆಗಿದೆ. ಇದು 2 ಮೂಲಗಳನ್ನು ಹೊಂದಿರುತ್ತೆ. ಹೇಗೆ ಮಾಡ್ಬೋದು ಆಲೋಚಿಸಿ. 3x² - 3x = 0. ನಾನು ಹೇಳಿದಾಗ ಬರ್ಕೊಳ್ಳಿ. 0 3x² - 3xನಲ್ಲಿ 3x ಅನ್ನೋದು ಸಾಮಾನ್ಯ ಅಂಶವಾಗಿದೆ. ಅದನ್ನು ಹೊರಗೆ ಬರೀರಿ. ಬ್ರಾಕೆಟ್ x - 3 = 0. 3x ಮತ್ತು x - 3ರ ಗುಣಲಬ್ಧ ಸಿಕ್ತು. ಪ್ರತ್ಯೇಕವಾಗಿ 0ಗೆ ಹೋಲಿಸಿಕೊಳ್ಳಿ. ಅಂದರೆ 3x = 0 ಮತ್ತು x - 3 = 0. 3x = 0 ಆಗಿದ್ದಾಗ x = 0/3 ಅಂದರೆ ಏನು ಮಕ್ಕಳೇ? 0 ಆಗಿರುತ್ತೆ. ಇನ್ನೊಂದು ಮೂಲವು x - 3 = 0 ಅಂದರೆ x = -3 ಬಲಭಾಗಕ್ಕೆ ಹೋದಾಗ +3 ಆಗುತ್ತೆ. ಹಾಗಾದರೆ ಈ ಒಂದು ದತ್ತ ಪ್ರಶ್ನೆಯ ಪ್ರಕಾರ ಆಯ್ಕೆಗಳು ಅಂದರೆ ಮೂಲಗಳು ಯಾವ್ಯಾವುದಿರ್ಬೋದು? 0 ಮತ್ತು 1 ಆಗಿರ್ಬೋದು, ಇಲ್ಲ 0 ಅಥವಾ 3 ಆಗಿರ್ಬೋದು, 1 ಅಥವಾ 3 ಆಗಿರ್ಬೋದು, 0 ಮತ್ತು -3 ಆಗಿರ್ಬೋದು ಅಂತ ನೀವು ಯೋಚಿಸ್ಬೋದು. ಯೋಚಿಸೋ ಅವಶ್ಯಕತೆಯೇ ಇಲ್ಲ. ಈಗಾಗಲೇ ನೀವು ಕಂಡುಹಿಡಿದ್ಬಿಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್ 0 ಮತ್ತು 1 ಆಗಿದೆ. ಈಗ ನೀವು ಮೂಲಗಳನ್ನು ಪತ್ತೆ ಹಚ್ಚಲು ಹೇಗೆ ಗುಂಪು ಮಾಡಿಯೂ ಸಹ ನಾವು ಮೂಲಗಳನ್ನು ನಾವು ಕಂಡುಹಿಡಿಯಬಹುದು. ಮಕ್ಕಳೇ ಈ ಪ್ರಶ್ನೆಯನ್ನು ನೋಡಿ. ಒಂದು ಸಂಖ್ಯೆ ಮತ್ತು
ಅದರ ವರ್ಗಗಳ ಮೊತ್ತವು 42ಕ್ಕೆ ಸಮ. ಇದರ ಸಮೀಕರಣ ರೂಪ. ಮತ್ತೊಮ್ಮೆ ಗಮನಿಸಿ ನೋಡಿ, ಒಂದು ಸಂಖ್ಯೆ, ಯಾವುದೇ ಒಂದು ಸಂಖ್ಯೆ ಅಥವಾ ನಾವು ಕಂಡುಹಿಡಿಯಬೇಕಾದ ಸಂಖ್ಯೆಯನ್ನು ಒಂದು ಬೀಜೋಕ್ತಿಗೆ, ಯಾವುದಾದ್ರೂ ಒಂದು ಬೀಜೋಕ್ತಿಗೆ ಹೋಲಿಸ್ಕೊಳ್ಳಿ. ಅದು ಎಕ್ಸ್ ಆಗಿರಲಿ ಅಥವಾ ಪಿ ಆಗಿರಲಿ ಅಥವಾ ಎ ಆಗಿರಲಿ, ಯಾವುದಾದ್ರೂ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಮತ್ತು ಅದರ ವರ್ಗಗಳ ಮೊತ್ತ 42ಕ್ಕೆ ಸಮ ಆಗಿದೆ. ಇದರ ಸಮೀಕರಣ ರೂಪ. ಆಯ್ಕೆಗಳು ಗಮನಿಸಿ ನೋಡಿ. ಆಯ್ಕೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 42 = 0. ಆಯ್ಕೆ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 42 = 0. ಆಯ್ಕೆ ಸಿ 2x² ಪ್ಲಸ್ ಎಕ್ಸ್ ಮೈನಸ್ 42 = 0. ಆಯ್ಕೆ ಡಿ x² ಮೈನಸ್ ಎಕ್ಸ್ ಮೈನಸ್ 42 = 0. ಥಟ್ಟಂತೆ ಉತ್ತರವನ್ನು ನೀವು ಹೇಳ್ಬೋದು. ಈಗ ಬರ್ಕೊಂಡಿದ್ದೀರಾ? ಯಾರಿಗಾದರೂ ಗೊಂದಲ ಇರಬಹುದಾ? ನಾನು ಅದನ್ನು ಬಿಡಿಸಿ ತೋರಿಸ್ತೇನೆ ನಿಮಗೆ, ಯಾವ ರೀತಿಯಾಗಿ ಈ ಹೇಳಿಕೆಯನ್ನು ನಾವು ಸಮೀಕರಣ ರೂಪಕ್ಕೆ ನಾವು ಬರೀಬಹುದು ಅಂತ. ನೀವು ಪ್ರಯತ್ನ ಮಾಡಿ ಮಕ್ಕಳೇ. ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಅದರ ವರ್ಗಗಳ ಮೊತ್ತ, ಒಂದು ಸಂಖ್ಯೆ ಮತ್ತು ಅದರ ವರ್ಗ ಅಂದರೆ x², ಇವುಗಳ ಮೊತ್ತವು 42ಕ್ಕೆ ಸಮ. ಹಾಗಾದರೆ ನಾವು ಇದನ್ನು ಆದರ್ಶ ರೂಪಕ್ಕೆ ಬರೆಯೋದಾದರೆ x² ಪ್ಲಸ್ ಎಕ್ಸ್ ಪ್ಲಸ್ 42, ಇದನ್ನು ಬಲಭಾಗದಿಂದ ಎಡಭಾಗಕ್ಕೆ ತಂದಾಗ -42 = 0. ಈ ಹೇಳಿಕೆಯನ್ನು ನಾವು ವರ್ಗ ಸಮೀಕರಣದ ರೂಪಕ್ಕೆ x² ಪ್ಲಸ್ ಎಕ್ಸ್ ಮೈನಸ್ 42 = 0 ಈ ರೂಪಕ್ಕೆ ನಾವು ಪರಿವರ್ತಿಸಬಹುದು. ಹಾಗಾದರೆ ಕೊಟ್ಟಿರುವ ಲೆಕ್ಕದ ಪ್ರಕಾರ ಆಯ್ಕೆ ಯಾವುದಿರಬಹುದು ಅನ್ನೋದನ್ನು ಗಮನಿಸಿ ನೋಡಿ. ಆಯ್ಕೆ ಬಿ x² ಪ್ಲಸ್ ಎಕ್ಸ್ ಮೈನಸ್ 42 = 0 ಸರಿಯಾದ ಉತ್ತರ. ಬರ್ಕೊಂಡಿದ್ದೀರಾ? ಇನ್ನೂ ಮತ್ತಷ್ಟು ಸುಲಭ ಆಗ್ತಾ ಹೋಗುತ್ತೆ ನಿಮಗೆ ಇದೇ ರೀತಿಯಾಗಿ ನೀವು ಅಭ್ಯಾಸಗಳನ್ನು ಮಾಡ್ತಾ ಹೋದರೆ. ಈಗ ಈ ಪ್ರಶ್ನೆಯನ್ನು ಗಮನಿಸಿ ನೋಡಿ. 2m² = 2 ಮೈನಸ್ m. ಇದನ್ನು ಆದರ್ಶ ರೂಪದಲ್ಲಿ ಬರೆದಾಗ ಅದೇನಾಗಿರ್ಬೋದು? ಆದರ್ಶ ರೂಪ ನಮಗೆಲ್ಲ ಗೊತ್ತಿದೆ, ax² ಪ್ಲಸ್ bx ಪ್ಲಸ್ c = 0. ಹಾಗಾದರೆ 2m² ಇದೆ, ಬಲಭಾಗದಲ್ಲಿ 2 ಮೈನಸ್ m ಇದೆ. ಆದರ್ಶ ರೂಪ ಯಾವುದು? ax² ಪ್ಲಸ್ bx ಪ್ಲಸ್ c = 0. ಹಾಗಾದಾಗ ಬಲಭಾಗದಲ್ಲಿರುವ ಅಂಶಗಳನ್ನು ಎಡಭಾಗಕ್ಕೆ ತರೋಣ. ತಂದಾಗ ಆದರ್ಶ ರೂಪ ಏನಾಗಿರ್ಬೋದು? ಆಯ್ಕೆಯನ್ನು ಗಮನಿಸಿ ನೋಡಿ. ಆಯ್ಕೆ ಎನಲ್ಲಿ 2m² ಪ್ಲಸ್ m ಮೈನಸ್ 2 = 0, 2m² ಮೈನಸ್ m ಮೈನಸ್ 2 = 0, 2m² m ಪ್ಲಸ್ 2 = 0, 2m² ಪ್ಲಸ್ m ಪ್ಲಸ್ 2 = 0. ಹಾಗಾದರೆ ಉತ್ತರ ನೋಡಿ ಮಕ್ಕಳೇ, ಯೋಚಿಸಿ ನೋಡಿ. ಎಸ್, ಮೊದಲನೇ ಆಯ್ಕೆ ಎ ಆಯ್ಕೆಯು ಸರಿಯಾದ ಉತ್ತರ. ಅದನ್ನು ಆದರ್ಶ ರೂಪಕ್ಕೆ ಬರೆಯೋದಾದರೆ 2m² ಪ್ಲಸ್ m ಪ್ಲಸ್ 2 ಬಲಭಾಗದಿಂದ ಎಡಭಾಗಕ್ಕೆ ತಂದಾಗ -2 ಆಗುತ್ತೆ =0. ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿ. 2x² = 5x. ಈ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ. ಶೋಧಕ ಅಂದರೆ ಈಗಾಗಲೇ ನಾನು ಹೇಳಿದ್ದೀನಿ, ಯಾವುದೇ ಒಂದು ವರ್ಗ ಸಮೀಕರಣದ ಶೋಧಕವನ್ನು b² ಮೈನಸ್ 4ac ಎಂದು ಹೇಳ್ತೇವೆ. ಇಲ್ಲಿ 4 ಆಯ್ಕೆ ಕೊಟ್ಟಿದ್ದಾರೆ. ಆಯ್ಕೆ ಎ 27, ಆಯ್ಕೆ ಬಿ 25, ಆಯ್ಕೆ ಸಿ 23, ಆಯ್ಕೆ ಡಿ 10. ಸರ್, ಇದು ಸ್ವಲ್ಪ ನಮಗೆ ಜಟಿಲ ಅನ್ನಿಸ್ತಾ ಇದೆ. ಹೇಗೆ ಇದನ್ನು ನಾವು ಶೋಧಕವನ್ನು ಹೇಗೆ ಪತ್ತೆ ಹಚ್ಚೋದು? ಯಾಕೆಂದರೆ ಸ್ಥಿರಾಂಕ ಇಲ್ಲ, ಆದರ್ಶ ರೂಪದಲ್ಲಿಲ್ಲ, ಹೇಗೆ ಸರ್ ಪರಿವರ್ತಿಸ್ಕೊಳ್ಳೋದು ಅನ್ನೋದನ್ನು ನೀವು ಕೇಳ್ಬೋದು. ಮಕ್ಕಳೇ, ನಾನೀಗ ಬಿಡಿಸಿ ತೋರಿಸುವ ಮೊದಲು ನೀವು ಪ್ರಯತ್ನ ಮಾಡಿ. 2x² = 5x ಅಲ್ವಾ? ಇದನ್ನು ಆದರ್ಶ ರೂಪಕ್ಕೆ ಪರಿವರ್ತಿಸೋದಾದರೆ 2x² ಪ್ಲಸ್ 5x ಅನ್ನು ಬಲಭಾಗದಿಂದ ಎಡಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಆಗೇನಾಗುತ್ತೆ? 2x² ಪ್ಲಸ್ 5x ಇದ್ದದ್ದು -5x ಆಗುತ್ತೆ. ನೋಡಿ, ನಾನು ಅದನ್ನು ಬಿಡಿಸಿ ತೋರಿಸ್ತೇನೆ ನಿಮಗೆ. 2x² = 5x. ಇದರ ಶೋಧಕ ಅಂದರೆ b² ಮೈನಸ್ 4ac ಪ್ಲಸ್ 5x ಅನ್ನು ಬಲಭಾಗದಿಂದ ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ
-5x. ಸ್ಥಿರಾಂಕವು ಇಲ್ಲ ಇಲ್ಲಿ, ಅದನ್ನು 0 ಅಂತ ಬರೆದುಕೊಳ್ಳೋಣ. =0. ಆದರ್ಶ ರೂಪಕ್ಕೆ ಹೋಲಿಸ್ಕೊಳ್ಳಿ. ax² + bx + c = 0. ಇಲ್ಲಿ a ಅಂದರೆ ಏನಾಗಿದೆ ಮಕ್ಕಳೇ? 2, b ಅಂದರೆ -5, c ಅಂದರೆ 0. ಹಾಗಾಗಿ b² - 4ac ಇದು ಶೋಧಕ. ಇದರ ಬೆಲೆಯನ್ನು ನಾವು ಕಂಡುಹಿಡಿತಾ ಇದ್ದೀವಿ. -5² - 4 × a ಅಂದರೆ 2, c ಅಂದರೆ 0. -5² ಅಂದರೆ 25 -4 × 2 8 8 × 0 0. 25 - 0 ಎಷ್ಟು ಮಕ್ಕಳೇ? 25. ಹಾಗಾಗಿ ಇದರ ಶೋಧಕವು b² - 4ac. ಇದರ ಬೆಲೆಯು 25 ಆಗಿದೆ. ಸರಿಯಾಗಿ ಗಮನಿಸಿ ನೋಡಿ. ಈ ರೀತಿಯ ಪ್ರಶ್ನೆಯನ್ನು ಕೊಟ್ಟಾಗ ಶೋಧಕವನ್ನು ಸುಲಭವಾಗಿ ಕಂಡುಹಿಡಿಯುವ ವಿಧಾನ ನಿಮಗೆ ಈಗ ಗೊತ್ತಾಯಿತು. ಉತ್ತರ ಈಗಾಗಲೇ ನಿಮಗೆ ಗೊತ್ತಿದೆ, 25 ಆಗಿದೆ. ಆಯ್ಕೆ ಬಿ. ಮಕ್ಕಳೇ, ಇನ್ನೊಂದು ಪ್ರಶ್ನೆಯನ್ನು ಗಮನಿಸಿ. x² = 5x ಆದರೆ x ನ ಬೆಲೆ ಏನಾಗಿದೆ? 0 0 ಮತ್ತು 5 5 0 ಮತ್ತು -5. ವರ್ಗ ಸಮೀಕರಣವು 2 ಮೂಲಗಳನ್ನು ಹೊಂದಿರುತ್ತೆ. ಹಾಗಾಗಿ ನೀವು 2 ಮೂಲಗಳನ್ನು ಪತ್ತೆ ಹಚ್ಚಬೇಕು. ಈ ಹಿಂದಿನ ಲೆಕ್ಕದಂತೆಯೇ ನಾವು ಬಲಭಾಗದಲ್ಲಿರುವ ಅಂಶವನ್ನು ಎಡಭಾಗಕ್ಕೆ ತೆಗೆದುಕೊಂಡು ಬಂದು ಅದನ್ನು ಆದರ್ಶ ರೂಪಕ್ಕೆ ಪರಿವರ್ತಿಸ್ಕೊಳ್ಳಿ. ಹಾಗಾದರೆ ಈ ಸಮೀಕರಣವನ್ನು ಹೇಗೆ ಬರೀಬೋದು ನಾವು? x² - 5x = 0. ಹಾಗಾಗಿ ಇದನ್ನು ಸಾಮಾನ್ಯ ಅಂಶ x ಅನ್ನು ಹೊರಗಡೆ ತೆಗೆದಾಗ x × x - 5 = 0. ಅಂದರೆ x = 0, x - 5 = 0. x = 0 ಒಂದು ಮೂಲ ಆದರೆ x - 5ನಲ್ಲಿ -5 ಬಲಭಾಗಕ್ಕೆ ತೆಗೆದುಕೊಂಡು ಹೋಗಿ +5 ಆಗುತ್ತೆ. ಹಾಗಾದಾಗ ಮೂಲಗಳು ಯಾವುದಿರ್ಬೋದು? ಈಗ ಸರಿಯಾದ ಉತ್ತರ 0 ಮತ್ತು 5. ಮತ್ತೊಮ್ಮೆ ನೋಡಿ, ಗಮನಿಸಿ ಮಕ್ಕಳೇ. 3 + ಅಥವಾ -√2 ಇವುಗಳನ್ನು ಮೂಲಗಳನ್ನಾಗಿ ಹೊಂದಿರುವ ಸಮೀಕರಣ. ಸರ್, ನಾವು ಸಮೀಕರಣದ ಮೂಲಗಳನ್ನು ಪತ್ತೆ ಹಚ್ತಾ ಇದ್ದೀವಿ. ಈಗ ಮೂಲಗಳನ್ನೇ ಕೊಟ್ಟಿದ್ದಾರೆ, ಹೇಗೆ ಸರ್ ನಾವು ವರ್ಗ ಸಮೀಕರಣವನ್ನು ಕಂಡುಹಿಡಿಯೋದು? ನೋಡಿ, ಇದನ್ನು ನಾವು ಸುಲಭವಾಗಿ ಒಂದು ಮೂಲಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಸುಲಭವಾಗಿ ಲೆಕ್ಕ ಹಾಕಬಹುದು. ಆಯ್ಕೆಯನ್ನು ಮೊದಲು ಗಮನಿಸಿ ನೋಡಿ. ಮೊದಲನೇ ಆಯ್ಕೆ x² + 6x - 7 = 0. ಎರಡನೇ ಬಿ ಆಯ್ಕೆ x² - 6x + 7 = 0. ಸಿ ಆಯ್ಕೆ x² + 6x - 7 = 0. ಡಿ ಆಯ್ಕೆ x² - 6x - 7 = 0. ಹಾಗಾದಾಗ ವರ್ಗ ಸಮೀಕರಣದ ಮೂಲಗಳನ್ನು 2 ಮೂಲಗಳು ಹೊಂದಿರುತ್ತೆ ಅಂತ ಈಗಾಗಲೇ ಹೇಳಿದ್ದೀನಿ ನಾವು. ಇದನ್ನು ಬಹುಪದೋಕ್ತಿಗಳು ಅಧ್ಯಾಯದಲ್ಲಿ ಯಾವುದೇ ಒಂದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪವನ್ನು, ಅಂದರೆ 2 ಮೂಲಗಳನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ಹೇಗೆ ನಾವು ಕಂಡುಹಿಡಿಬೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈಗ ಅದನ್ನು ವರ್ಗ ಸಮೀಕರಣಕ್ಕೆ ಪರಿವರ್ತಿಸ್ಕೊಳ್ಳೋಣ. ಸಮೀಕರಣ ಅಂದರೆ =0. ಆ ಒಂದು ವರ್ಗ ಬಹುಪದೋಕ್ತಿಯ ಸಮೀಕರಣವನ್ನು ಕಂಡುಹಿಡಿಯಬೇಕಾದರೆ ಇರುವ ಸೂತ್ರವನ್ನು ಇಲ್ಲಿ ಅನ್ವಯಿಸಿಕೊಂಡ್ರೆ ನಾವು ಒಂದು ವರ್ಗ ಸಮೀಕರಣವನ್ನು ಕಂಡುಹಿಡಿಯಬಹುದು. ನೋಡೋಣ, ಈಗ ನಾನು ಅದನ್ನು ಬಿಡಿಸ್ತೇನೆ. ಮಕ್ಕಳೇ, ಗಮನಿಸಿ ನೋಡಿ. ಯಾವುದೇ ಒಂದು ಇಲ್ಲಿ ಕೊಟ್ಟಿರುವಂತಹ ಮೂಲ 3 + ಅಥವಾ - ವರ್ಗಮೂಲ 2. ಹಾಗಾಗಿ ಒಂದು ಮೂಲವನ್ನು ಆಲ್ಫಾ ಎಂದು ತೆಗೆದುಕೊಳ್ಳೋಣ, 3 + √2. ಇನ್ನೊಂದು ಮೂಲವನ್ನು ಬೀಟಾ ಎಂದು ತೆಗೆದುಕೊಳ್ಳೋಣ, 3 - √2. ಹಾಗಾದಾಗ ವರ್ಗ ಸಮೀಕರಣ ಮೂಲಗಳನ್ನು ಕೊಟ್ಟಾಗ, 2 ಮೂಲಗಳನ್ನು ಕೊಟ್ಟಾಗ ವರ್ಗ ಸಮೀಕರಣ ರೂಪ ಈ ಸೂತ್ರವನ್ನು ನೀವು ಬಹುಪದೋಕ್ತಿಗಳ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀರಾ. ಸರಿಯಾಗಿ ಗಮನಿಸಿ ನೋಡಿ. ಮೂಲಗಳ ಮೊತ್ತ ಪ್ಲಸ್ ಮೂಲಗಳ ಗುಣಲಬ್ಧ = 0. ಹಾಗಾಗಿ ನಾವು ಮೊದಲು ಮೂಲಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡ್ಕೊಳ್ಳೋಣ. ಮೂಲಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಅಂದರೆ 3 + √2 ಪ್ಲಸ್ 3 - √2 ಪ್ಲಸ್ √2 - √2 ಹೋದರೆ
ಆಲ್ಫಾ ಪ್ಲಸ್ ಬೀಟಾ ಇದರ ಬೆಲೆ 3 + 3 6 ಆಗಿರುತ್ತದೆ. ಮತ್ತು ಗುಣಲಬ್ಧ ತೆಗೆದುಕೊಳ್ಳೋಣ. ಇದು ಮೊತ್ತ. ಗುಣಲಬ್ಧವನ್ನು ತೆಗೆದುಕೊಳ್ಳೋಣ. ಆಲ್ಫಾ ಬೀಟಾ. ಆಲ್ಫಾ ಬೆಲೆ ಏನಾಗಿದೆ ಮಕ್ಕಳೇ? 3 + √2. ಬೀಟಾದ ಬೆಲೆ 3 - √2. ಅಂದರೆ ನಮಗೆ ತಿಳಿದಿರೋ ನಿತ್ಯ ಸಮೀಕರಣ a + b × a - b ಸೂತ್ರ ಅನ್ವಯಿಸ್ಕೊಂಡ್ರೆ a² - b². ಅಂದರೆ ಆ ರೂಪದಲ್ಲಿದೆ ಇದು. a ಅಂದರೆ 3, b ಅಂದರೆ √2. a² ಅಂದರೆ 3² - √2² 9 - √2² ಅಂದರೆ 2. 9 - 2 ಅಂದರೆ 7. ಅಂದರೆ ಮೂಲಗಳ ಗುಣಲಬ್ಧವು 7 ಆಗಿದೆ. ಈಗ ನಾವು ಈ ಒಂದು ಸಮೀಕರಣಕ್ಕೆ ಹೋಲಿಸಿಕೊಂಡಾಗ ಆಲ್ಫಾ ಪ್ಲಸ್ ಬೀಟಾ ಅಂದರೆ 6, ಇದು x ಎಂದು ಬರೀಬೇಕು. ಆಲ್ಫಾ ಪ್ಲಸ್ ಬೀಟಾ × x ಪ್ಲಸ್ ಆಲ್ಫಾ ಬೀಟಾ ಅಂದರೆ 7. ಹಾಗಾಗಿ ಈ ಒಂದು ಸಮೀಕರಣದ 3 ಪ್ಲಸ್ ಅಥವಾ ಮೈನಸ್ √2 ಈ ಮೂಲಗಳನ್ನು ಹೊಂದಿರುವ ವರ್ಗ ಸಮೀಕರಣ x² - 6x + 7 = 0 ಆಗಿದೆ. ಆಯ್ಕೆಯನ್ನು ಗಮನಿಸಿ ನೋಡಿ. ಆಯ್ಕೆ ಯಾವುದಿರ್ಬೋದು ಮಕ್ಕಳೇ? ನೀವೇ ಹೇಳ್ತೀರಾ ಈಗ ಉತ್ತರ ಸುಲಭವಾಗಿ. ಎಸ್, ಗಮನಿಸಿ ನೋಡಿ ಮಕ್ಕಳೇ, ಉತ್ತರ x² - 6x + 7 = 0. ಇನ್ನೊಂದು ಪ್ರಶ್ನೆಯನ್ನು ಗಮನಿಸಿ ನೋಡಿ. ಒಂದು ಸಂಖ್ಯೆ ಮತ್ತು ಅದರ ವರ್ಗದ 2ರಷ್ಟರ ಮೊತ್ತವು 55ಕ್ಕೆ ಸಮ. ಹಾಗಾದರೆ ಆ ಸಮೀಕರಣ ಯಾವುದು? ಒಂದು ಸಂಖ್ಯೆ ಮತ್ತು ಅದರ ವರ್ಗದ 2ರಷ್ಟರ ಮೊತ್ತವು 55ಕ್ಕೆ ಸಮ. ಹಾಗಾದರೆ ಸಮೀಕರಣ ಯಾವುದು? ಆಯ್ಕೆ ಎ ಇದೆ ನೋಡ್ಕೊಳ್ಳಿ, x + 2x² = 55. ಆಯ್ಕೆ ಬಿ x² + 2x² - 55 = 0. ಆಯ್ಕೆ ಸಿ x + 2x² = 55. ಆಯ್ಕೆ ಡಿ 2x + 2x² = 55. ಗಮನಿಸಿ ನೋಡಿ ಮಕ್ಕಳೇ, ಒಂದು ಸಂಖ್ಯೆಯನ್ನು x ಅಂತ ತೆಗೆದುಕೊಳ್ಳಿ. ಅದರ ವರ್ಗದ 2ರಷ್ಟರ ಮೊತ್ತವು ಅಂದರೆ 2x², x + 2x² = 55 ಪ್ಲಸ್ 55ನೇ ಬಲಭಾಗದಿಂದ ಎಡಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಸಮೀಕರಣ ರೂಪ ಏನಿದೆ ನೋಡಿ, x + 2x² = 55. ಅಂದರೆ ಸಿ ಆಯ್ಕೆ ಸರಿಯಾದದ್ದಾಗಿದೆ. ಒಂದು ಸಂಖ್ಯೆ ಮತ್ತು ಅದರ ವರ್ಗದ 2ರಷ್ಟರ ಮೊತ್ತವು 55ಕ್ಕೆ ಸಮ. 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಆಯ್ಕೆ ಆಗಿದೆ. ಮಕ್ಕಳೇ, ಈ ಒಂದು ಅಧ್ಯಾಯದಲ್ಲಿ ನಾವು ವರ್ಗ ಸಮೀಕರಣದ ರೂಪವನ್ನು ಹೇಗೆ ನಾವು ಕಂಡುಹಿಡಿಯೋದು ಮತ್ತು ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು, ಅದರಲ್ಲಿ ಶುದ್ಧ ವರ್ಗ ಸಮೀಕರಣ ಅಂದ್ರೇನು, ವರ್ಗ ಸಮೀಕರಣವನ್ನು ಹೇಗೆ ನಾವು ಯಾವ ರೀತಿಯಲ್ಲಿ ಮೂಲಗಳನ್ನು ಕಂಡುಹಿಡಿಯೋದು, ಅದರಲ್ಲೂ ಅಪವರ್ತನ ವಿಧಾನ, ವರ್ಗ ಪೂರ್ಣಗೊಳಿಸುವ ವಿಧಾನ, ಸೂತ್ರದ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡ್ವಿ. ಮತ್ತು ಹೇಳಿಕೆ ರೂಪದ ಲೆಕ್ಕಾಚಾರಗಳನ್ನು ನಾವು ವರ್ಗ ಸಮೀಕರಣಕ್ಕೆ ಪರಿವರ್ತಿಸಿಕೊಂಡು ಯಾವ ರೀತಿಯಾಗಿ ಮೂಲಗಳನ್ನು ಕಂಡುಹಿಡಬೇಕು ಅಂತ ತಿಳ್ಕೊಂಡ್ವಿ. ಅದೇ ರೀತಿ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ b² - 4ac = 0 ಆದರೆ ಮೂಲಗಳು ಮೊತ್ತವು ಸಮ ಆಗಿರುತ್ತದೆ. ಅದೇ ರೀತಿ b² - 4ac 0ಗಿಂತಲೂ ದೊಡ್ಡದಾಗಿದ್ದಾಗ ವಾಸ್ತವ ಮತ್ತು ಭಿನ್ನವಾಗಿರುತ್ತದೆ. b² - 4ac ಬೆಲೆಯು 0ಗಿಂತಲೂ ಕಡಿಮೆಯಾದಾಗ ಅದರ ಬೆಲೆಯು ಯಾವುದೇ ಮೂಲಗಳನ್ನು ಹೊಂದಿರುವುದಿಲ್ಲ ಅಥವಾ ಇಮ್ಯಾಜಿನರಿ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಮಕ್ಕಳೇ, ಈ ಒಂದು ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನೀವು ತೊಡಗಿಸ್ಕೊಂಡಿದ್ದೀರಾ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಹೆಚ್ಚಿನ ಅಭ್ಯಾಸವನ್ನು ಈ ಒಂದು ಅಧ್ಯಾಯದಲ್ಲಿ ಮಾಡಿ ನಿಮಗೆಲ್ಲ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಧನ್ಯವಾದಗಳು.